ಡಿರೈವ್ಡ್ ಗೇಟ್ಸ್. ಸೊ ಡಿರೈವ್ಡ್ ಗೇಟ್ಸ್ ಅಂದರೆ ಏನು? ದ ಗೇಟ್ಸ್ ವಿಚ್ ಆರ್ ಡಿರೈವ್ಡ್ ಯೂಸಿಂಗ್ ಬೇಸಿಕ್ ಗೇಟ್ಸ್. ಬೇಸಿಕ್ ಗೇಟ್ಸ್ಗಳನ್ನು ಯೂಸ್ ಮಾಡಿ ನಾನು ಏನು ಡಿರೈವ್ ಮಾಡ್ಕೊಂಡಿದ್ದೀನಿ ಹೊಸ ಗೇಟ್ಸ್ ಆಗಿ, ಸೊ ಆ ರೀತಿ ಗೇಟ್ಸ್ಗಳನ್ನು ನಾನು ಡಿರೈವ್ಡ್ ಗೇಟ್ಸ್ ಅಂತ ಹೇಳಿ ಕರಿತೀನಿ. ಸೊ ಹಾಗಾದರೆ ಡಿರೈವ್ಡ್ ಗೇಟ್ಸ್ನಲ್ಲಿ ಯಾವ್ಯಾವ ಥರ ಗೇಟ್ಸ್ ಬರುತ್ತೆ? ಸೊ ನನಗೆ ಗೊತ್ತಿದೆ. ಸೊ ವಿ ಹ್ಯಾವ್ 4 ಗೇಟ್ಸ್: ನಾರ್, ನ್ಯಾಂಡ್ ಆ್ಯಂಡ್ XOR, XNOR. ಸೊ ಇಷ್ಟು 4 ಗೇಟ್ಸ್ ಬರುತ್ತೆ ಡಿರೈವ್ಡ್ ಗೇಟ್ಸ್ನಲ್ಲಿ. ಸೊ ಫಸ್ಟಿಗೆ ನಾರನ್ನು ತಗೊಳ್ಳೋಣ. ನಾರ್. ಸೊ ನಾರ್ ಅಂತ ಹೇಳುವಾಗ ಇಟ್ಸ್ ಅ ಡಿರೈವ್ಡ್ ಗೇಟ್ ಅಂತ ಹೇಳಿದ್ದೀವಿ, ಹೌದು. ಸೊ ನಾರನ್ನು ನಾವು ಹೆಂಗೆ ಡಿರೈವ್ ಮಾಡ್ಕೊಂಡಿದ್ದೀವಿ? ಈಗ ನಾನು ಅಬ್ಸರ್ವ್ ಮಾಡಿದರೆ, ಇದನ್ನು ಅಬ್ಸರ್ವ್ ಮಾಡಿದರೆ ನಾರನ್ನು ನಾನು ಪಾರ್ಟಿಷನ್ ಮಾಡ್ಕೊಳ್ಬೋದು. NOR, ರೈಟ್. ಸೊ ನಿಮಗೆ ನೆನಪಿದ್ರೆ ಬೂಲಿಯನ್ ಆಲ್ಜಿಬ್ರಾನಲ್ಲಿ ನಾನು ನಿಮಗೆ ಎನ್ ಅನ್ನೋ ನೆಗೇಷನ್ ಅಂತ ಒಂದು ವರ್ಡನ್ನು ಯೂಸ್ ಮಾಡಿದ್ದೆ. ನೆಗೇಷನ್ ಏನಂತ ಹೇಳಿ ಕರಿತೀವಿ? ವೆನ್ ಐ ಹ್ಯಾವ್ ಅ ಬಬಲ್ ಟು ದ ಸರ್ಕ್ಯೂಟ್, ಟು ದ ಗೇಟ್, ದೆನ್ ದಿಸ್ ಬಬಲ್ ಈಸ್ ಕಾಲ್ಡ್ ಆ್ಯಸ್ ನೆಗೇಷನ್ ಅಂತ ಹೇಳಿದ್ದೀನಿ. ನಿಮಗೆ ನೆನಪಿರ್ಬೋದು. ಸೊ ವೆನ್ ಐ ಹ್ಯಾವ್ ಅ ಬಬಲ್ ದೆನ್ ಐ ಕ್ಯಾನ್ ಸೇ ಇಟ್ಸ್ ಅ ನೆಗೇಷನ್. ಓಕೆ. ಸೊ ನಾರ್ ಅಂತ ಹೇಳುವಾಗ, ಸೊ ನಾರ್ it is a gate which is a combination of not and or. ನಾಟ್ ಮತ್ತು ಆರ್ ಇನ ಕಾಂಬಿನೇಷನ್ ನಾವು ನಾರ್ ಅಂತ ಹೇಳಿ ಕರಿತೀವಿ. ಸೊ ಈಗ ನಾರ್ನಲ್ಲಿ ಎನ್ ಅಂತ ಹೇಳುವಾಗ ನೆಗೇಷನ್ ಆಫ್ ಅಂತ ಹೇಳಿ ಮೀನಿಂಗ್. ಓಕೆ. ಎನ್ ಅಂತ ಹೇಳುವಾಗ ನೆಗೇಷನ್ ಆಫ್ ಆರ್. ಸೊ ನೆಗೇಷನ್ ಆಫ್ ಆರ್ ಅಂದ್ರೆ ಏನು? ಸೊ ನೆಗೇಷನ್ ಅಂದರೂ ಒಂದೇ, ಕಾಂಪ್ಲಿಮೆಂಟ್ ಅಂದರೂ ಒಂದೇ, ರೈಟ್. ಬಾರ್ ಅಂತ ಹೇಳಿದ್ರು ಒಂದೇ, ನಿಮಗೆ ಹೇಳಿದ್ದೀನಿ ನಾನು ಬೂಲಿಯನ್ ಆಲ್ಜಿಬ್ರಾನಲ್ಲಿ. ಸೊ ಆರಿಗೆ ಟ್ರೂತ್ ಟೇಬಲ್ ಏನು ಬರುತ್ತೆ? A+B ಬರುತ್ತೆ, ವಿಚ್ ಈಸ್ ದ ರಿಸಲ್ಟ್, ರೈಟ್. ಸೊ ಇದು ರಿಸಲ್ಟ್. ನೆಗೇಷನ್ ಆಫ್ ಆರ್ ಅಂತ ಹೇಳಿದರೆ ನೆಗೇಷನ್ ಆಫ್ ಆರ್ ಬಾರ್, ರೈಟ್. ನೆಗೇಷನ್ ಅಂತ ಹೇಳುವಾಗ ವಿಚ್ ಇಸ್ ನಾಟ್ ಗೇಟಿಗೆ ಏನು ಕೊಡುತ್ತೆ? ಆರ್ ರಿಸಲ್ಟ್ ಬರುತ್ತೆ. ಆ ರಿಸಲ್ಟನ್ನು ನಾನು ನಾಟ್ ಗೇಟಿಗೆ ಕೊಡ್ತೀನಿ. ಆ ನಾಟ್ ಗೇಟಿಗೆ ಕೊಟ್ಟಂಥ ರಿಸಲ್ಟ್ ಏನು ಬರುತ್ತೆ? ನನಗೆ ಆರ್ ಬಾರ್ ಬರುತ್ತೆ. ಆರ್ ಬಾರ್ ಅಂತ ಹೇಳುವಾಗ A+B ಹೋಲ್ ಬಾರ್ ಆಗುತ್ತೆ, ರೈಟ್. ಇನ್ನೊಂದ್ಸಲಿ ಹೇಳ್ತೀನಿ. ಸೊ ಆರಿನ ರಿಸಲ್ಟ್ ಏನು? A+B. ಆರ್ ಗೇಟಿನ ರಿಸಲ್ಟ್ A+B. ಸೊ ಆರಿಗೆ ನಾನು ನೆಗೇಷನ್ ಹಾಕ್ತಾ ಇದ್ದೀನಿ, ಐ ಮೀನ್ ನಾಟ್ ಗೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಆರ್ ಗೇಟ್. ಓಕೆ, ಸಿಂಪಲ್ ಆಗಿ ಆರ್ ಗೇಟ್. ಸೊ ಇದು ಆರ್ ಗೇಟ್ ಆಗುತ್ತೆ. ಸೊ ಇದು A, ಇದು B ಆದರೆ ಫೈನಲ್ ರಿಸಲ್ಟ್ ಏನು ಬರುತ್ತೆ? ರಿಸಲ್ಟ್ ಈಕ್ವಲ್ಸ್ ಟು A+B ಬರುತ್ತೆ. ಸೊ ಇದು ಆರ್ ಗೇಟ್ ಆಯಿತು. ಈ ಆರ್ ಗೇಟನ್ನು ನಾನು ನೆಗೇಷನ್ ಮಾಡ್ತೀನಿ. ನೆಗೇಷನ್ ಅಂತ ಹೇಳುವಾಗ ಇಲ್ಲಿಗೆ ನಾನು ನಾಟ್ ಗೇಟನ್ನು ಹಾಕ್ತೀನಿ. ಸೊ ನಾಟ್ ಗೇಟ್ ಹಾಕುವಾಗ ಆರನ್ನು ನಾನು ಇನ್ಪುಟ್ ಆಗಿ ಕೊಟ್ಟರೆ ನನಗೆ ರಿಸಲ್ಟ್ ಆರ್ ಬಾರ್ ಬರುತ್ತೆ. ಸೊ ಆರ್ ಬಾರ್ ಅಂತ ಹೇಳುವಾಗ ಆರ್ ಅಂದ್ರೇನು? A+B. A+Bನ ಹೋಲ್ ಬಾರ್ ಏನು? A+B ಹೋಲ್ ಬಾರ್, ರೈಟ್. ಸೊ ದಿಸ್ ಈಸ್ ದ ರಿಸಲ್ಟ್ ಫಾರ್ ನಾರ್. ಸೊ ನಾರಿಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ? A+B ಹೋಲ್ ಬಾರ್. ಫೈನ್. ಓಕೆ. ಸೊ ಈಗ ನಾನು ಈ ಸರ್ಕ್ಯೂಟನ್ನು ನಾನು ಹಿಂಗೆ ಬರೀಲಿಕ್ಕಾಗೋದಿಲ್ಲ. ಸರ್ಕ್ಯೂಟನ್ನು ಹೆಂಗೆ ಬರಿತೀನಿ? ಇದು ಆರ್ ಗೇಟ್, ಇದು ಆರ್ ಗೇಟ್ ವಿಚ್ ಈಸ್ A ಆ್ಯಂಡ್ B. ಸೊ ಇದು ನಾನು ಫರ್ದರ್ ನಾಟ್ ಗೇಟ್ ಹಾಕಬೇಕು. ಸೊ ರಿಸಲ್ಟ್ ಬಾರ್ ಆಗುತ್ತೆ ಅಂತ ಹೇಳಿದೆ. ಸೊ ಈ ಆರ್ ಗೇಟನ್ನು ನಾವು ನೆಗೇಷನ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ದೀನಿ. ಸೊ ನೆಗೇಷನನ್ನು ನಾನು ಒಂದೇ ಟರ್ಮ್ನಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಈ ಬಬಲ್ ಏನು ಬರುತ್ತೆ? ಈ ಬಬಲ್ ನನಗೆ ನೆಗೇಷನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ದೀನಿ, ರೈಟ್. ಸೊ ಈ ಬಬಲ್ ನೆಗೇಷನನ್ನು ರೆಪ್ರೆಸೆಂಟ್ ಮಾಡುತ್ತೆ, ವಿಚ್ ಮೀನ್ಸ್ ಈಗ ನಾನು ನಾರ್ ಗೇಟನ್ನು ಬರೆಯುವಾಗ ನಾರನ್ನು ನಾನು ಹೆಂಗೆ ಡಿಫೈನ್ ಮಾಡ್ಕೊಂಡಿದ್ದೀನಿ? ನೆಗೇಷನ್ ಪ್ಲಸ್ ಆರ್ ಅಂತ ಹೇಳಿ ಡಿಫೈನ್ ಮಾಡ್ಕೊಂಡಿದ್ದೀನಿ. ಸೊ ಆರ್ ಗೇಟ್ ಇದು. ಸೊ ಆರ್ ಗೇಟನ್ನು ನಾನು ನೆಗೇಟ್ ಮಾಡಿದರೆ ದೆನ್ ಐ ಗೆಟ್ ದ ರಿಸಲ್ಟ್ ಆಸ್ A+B ಹೋಲ್ ಬಾರ್. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ನಾರ್ ಗೇಟ್ ಅಂದ್ರೇನು? ಆರ್ ಗೇಟನ್ನು ನಾನು ನೆಗೇಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಆ ರೀತಿ ಮಾಡುವಾಗ ನನಗೆ
ಆರ್ ಗೇಟಿನ ನಾಟ್ ಫಾರ್ಮ್ ಸಿಗುತ್ತೆ. ಸೊ ಆರ್ ಗೇಟ್ ನಾಟ್ ಫಾರ್ಮ್ ಏನು? ಸೊ ಎ ಬಿ ರಿಸಲ್ಟ್ ಬಂದರೆ, ಐ ಮೀನ್ ಎ ಬಿ ಇನ್ಪುಟ್ ಆದರೆ ಆರ್ ಗೇಟ್ ಏನು ಹೇಳುತ್ತೆ? ಎ ಪ್ಲಸ್ ಬಿ ಹೇಳುತ್ತೆ, ರೈಟ್? ಎ ಪ್ಲಸ್ ಬಿ ಹೇಳುತ್ತೆ. ಸೊ ಇದನ್ನ ನಾನು ಆರ್ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಇದನ್ನ ನಾನು ರಿಸಲ್ಟ್ ಅಂತ ಹೇಳಿ ತೊಗೊಳ್ತೀನಿ ಬರೀ ಆರಿಗೆ. ಸೊ ಇದು ರಿಸಲ್ಟ್ ಆಫ್ ಆರ್ ಗೇಟ್. ಓಕೆ, ಸೊ ಆರ್ನ ನಾನು ನಾರ್ ಮಾಡೋದು ಹೆಂಗೆ? ನಾರನ್ನು ಬಾರ್ ಮಾಡ್ತೀನಿ, ಆಗ ನನಗೆ ಆರ್ ಬಾರ್, ಐ ಮೀನ್ ನಾರ್ ಗೇಟಿನ ರಿಸಲ್ಟ್ ಸಿಗತ್ತೆ. ಸೊ 0 0 1 1 0 1 0 1. ಸೊ ಆರ್ ಗೇಟ್ ಏನು ಹೇಳುತ್ತೆ? 0 1 1 1. ಸೊ ಇದರ ನಾಟ್ ಫಾರ್ಮ್ಗೆ ಬರೋದಾದರೆ, ಆರ್ ಇದೆ, ಆರಿನ ಇನ್ವರ್ಟೆಡ್ ಫಾರ್ಮ್, ಕಾಂಪ್ಲಿಮೆಂಟ್ ಫಾರ್ಮ್, 0 ಇದ್ದಿದ್ದು 1 ಆಗುತ್ತೆ, 1 ಇದ್ದಿದ್ದು 0 ಆಗುತ್ತೆ. ಓಕೆ, 1 ಇದ್ದಿದ್ದು 0 ಆಗುತ್ತೆ, 1 ಇದ್ದಿದ್ದು 0 ಆಗುತ್ತೆ. ಫೈನ್. ಸೊ ಆರ್ ಅಂದ್ರೇನು? ಎ ಪ್ಲಸ್ ಬಿ. ಆರ್ ಬಾರ್ ಅಂದ್ರೇನು? ಎ ಪ್ಲಸ್ ಬಿ ಹೋಲ್ ಬಾರ್, ರೈಟ್? ಸೊ the final truth table for NOR gate is this. ಸೊ ಈಗ ನಾನು ಡಿಫೈನ್ ಮಾಡೋದಾದರೆ, ಸೊ ನಿಮಗೆ ಇಷ್ಟೊಂದೆಲ್ಲ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಅರ್ಥ ಮಾಡಿಸೋಂಥ ಪ್ರಯತ್ನ ಮಾಡೋದಕ್ಕೋಸ್ಕರ ನಾನು ಫಸ್ಟ್ ಡಿರೈವ್ಡ್ ಗೇಟ್ ಆಗಿರೋದ್ರಿಂದ ಸೊ ಇದನ್ನ ನಾನು ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಈಗ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಈ ಸರ್ಕ್ಯೂಟ್ ಈ ರೀತಿ ಬರುತ್ತೆ ಸರ್ಕ್ಯೂಟ್. ನೆಕ್ಸ್ಟ್ ಟ್ರೂತ್ ಟೇಬಲ್ ಹಿಂಗೆ ಬರುತ್ತೆ. ಓಕೆ, ಫೈನ್. ಸೊ ಟ್ರೂತ್ ಟೇಬಲ್ ಪ್ರಕಾರ ಈಗ ನಾನು ಡೆಫಿನೇಷನ್ ಬರೆಯೋದು ಹೆಂಗೆ? ಸೊ ನಾರ್ ಗೇಟ್ ಅಂದ್ರೆ ಏನು? ಇಟ್ ಅಕ್ಸೆಪ್ಟ್ಸ್ 2 or more input and 2 or more inputs and produces a single output, where if all the inputs are low, the output is high. So ಇದು ನಾರ್ ಗೇಟಿನ ಡೆಫಿನೇಷನ್. If all the inputs are low, the output is high. Okay, so this is NOR gate. Fine. Definition, truth table and circuit. So expression kuda ನೆನಪಿಟ್ಕೊಳ್ಬೇಕಾಗ್ತದೆ. So expression, circuit, truth table and definition. Okay, so this is about NOR gate. So next derived gate. Next derived gate ಏನು ಹೇಳುತ್ತೆ? ಸೊ ನೆಕ್ಸ್ಟ್ ಡಿರೈವ್ಡ್ ಗೇಟ್ ಇಸ್ NAND ಗೇಟ್. NAND ಗೇಟ್. ಸೊ NAND ಗೇಟ್ ಅಂತ ಹೇಳಿದರೆ ಏನಂತ ಹೇಳ್ಬೋದು? ನೆಗೇಷನ್ ವಿತ್ ಆ್ಯಂಡ್. ಓಕೆ, ಸೊ ಆ್ಯಂಡ್ ಗೇಟ್ ಮತ್ತು ನಾಟ್ ಗೇಟ್ ಎರಡನ್ನೂ ಯೂಸ್ ಮಾಡಿ ನಾನು NAND ಗೇಟನ್ನು ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಆ್ಯಂಡ್ ಗೇಟ್ ಅಂದರೆ ಹೇಗಿರುತ್ತೆ? ಹೀಗಿದೆ. ಸೊ ಆ್ಯಂಡ್ ಗೇಟಿಗೆ ನಾವು ಡೆಫಿನೇಷನ್ ಏನು ಬರೆದ್ವಿ? 2 or more inputs and produce a single output. ಸೇಮ್ ಡೆಫಿನೇಷನ್ ಬರುತ್ತೆ. ಫೈನ್. ಸೊ ಎ ಬಿ ಆದರೆ ಸೊ ಫೈನಲ್ ರಿಸಲ್ಟ್ ಏನು ಬರುತ್ತೆ? ಎ ಇಂಟು ಬಿ ವಿಚ್ ಈಸ್ ರಿಸಲ್ಟ್. ಸೊ ಈ ರಿಸಲ್ಟನ್ನು ನಾನು ನಾಟ್ ಗೇಟಿಗೆ ಕೊಡ್ತೀನಿ. ಸೊ ನನಗೆ ಆರ್ ಬಾರ್ ಬರುತ್ತೆ. ಸೊ ಆರ್ ಬಾರ್ ಅಂತ ಹೇಳುವಾಗ ಎ ಇಂಟು ಬಿ ಹೋಲ್ ಬಾರ್, ರೈಟ್? ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್. A into B whole bar is the expression for NAND gate. ಓಕೆ, ಸೊ ಈಗ ನಾನು ಈ ರೀತಿ ಬರೆಯೋದಿಲ್ಲ NAND ಗೇಟನ್ನು ಹೆಂಗೆ ಬರೀತೀನಿ? ಸಿಂಪಲ್ ಆಗಿ ಬರೀತೀನಿ. ಸೊ ದಿಸ್ ಈಸ್ NAND gate which accepts, this is AND gate which accepts 2 or more inputs. ಸೊ ಈಗ ಇದನ್ನು ನಾನು NAND ಮಾಡೋದು ಹೆಂಗೆ? ಆ್ಯಂಡನ್ನು ಜೊತೆ ನಾನು ನೆಗೇಷನನ್ನು ಹಾಕಿದರೆ, ಸೊ ಆ್ಯಂಡ್ ಇದರ ಜೊತೆ ನಾನು ನೆಗೇಷನನ್ನು ಹಾಕಿದರೆ, ನೆಗೇಷನ್ ಯಾವಾಗಲೂ ಸಿಂಗಲ್ ಇನ್ಪುಟ್ ಜೊತೆ ಸಿಂಗಲ್ ಇನ್ಪುಟ್ಟೇ ಕೊಡಬೇಕು. ವಿಚ್ ಮೀನ್ಸ್ ಸೊ ಸಿಂಗಲ್ ಇನ್ಪುಟ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ಸಿಂಗಲ್ ಇನ್ಪುಟ್, ರೈಟ್? ಇದಕ್ಕೆ ಈ ನೆಗೇಷನ್ಗೆ ಇನ್ಪುಟ್ ಇಲ್ಲಿ ಬರುತ್ತೆ. ಸೊ NAND, ನೌ ದಿಸ್ ಪ್ರೊಡ್ಯೂಸಸ್ ರಿಸಲ್ಟ್ ಎ ಇಂಟು ಬಿ ಹೋಲ್ ಬಾರ್. ಫೈನ್. ಸೊ ದಿಸ್ ಈಸ್ ದ ಸರ್ಕ್ಯೂಟ್, ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಹಾಗಾದರೆ ಟ್ರೂತ್ ಟೇಬಲ್ ಏನು ಬರುತ್ತೆ? ಎ ಬಿ ಎ ಇಂಟು ಬಿ ಹೋಲ್ ಬಾರ್. ಸೊ ಇದು ಟ್ರೂತ್ ಟೇಬಲ್ ಆದರೆ ಟ್ರೂತ್ ಟೇಬಲ್ನಲ್ಲಿ ವ್ಯಾಲ್ಯೂ 0 0 1 1 0 1 0 1. ಸೊ
ಎ ಬಿ ಫಸ್ಟ್ ಫೈಂಡ್ ಮಾಡ್ಕೊಳ್ಳೋಣ. 0 0 0 1. ಸೊ ಆ್ಯಂಡ್ ಗೇಟ್ ಏನು ಹೇಳುತ್ತೆ, ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದ ಔಟ್ಪುಟ್ ಈಸ್ ಹೈ. ಇದರ ಉಲ್ಟಾ ಏನು ಹೇಳುತ್ತೆ, ಸೊ ಎ ಬಿ ಹೋಲ್ ಬಾರ್ ಏನು ಬರಿತೀನಿ, ಹೇಗೆ ಬರಿಬೋದು, 0 ಇದ್ದಿದ್ದು 1, 0 ಇದ್ದಿದ್ದು 1, 0 ಇದ್ದಿದ್ದು 1, 1 ಇದ್ದಿದ್ದು 0. ಓಕೆ, ಸೊ ಈಗ ನಾನು ಟ್ರೂತ್ ಟೇಬಲ್ ಇದನ್ನು ಯೂಸ್ ಮಾಡಿ ನಾನು ಡೆಫಿನೇಷನ್ ಹೇಳೋದಾದರೆ, ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದ ಔಟ್ಪುಟ್ ಈಸ್ ಲೋ. ಯಾವುದಕ್ಕೆ, ನ್ಯಾಂಡ್ ಗೇಟಿಗೆ. ಸೊ ಇದು ಆ್ಯಂಡ್ ತೆಗೆದುಬಿಡ್ತೀನಿ. ಈಗ ನ್ಯಾಂಡ್ ಗೇಟಿಗೆ ಬರೆಯೋದಾದರೆ ಎ ಬಿ ಹೋಲ್ ಬಾರ್, ಸೊ ಏನು ಬರುತ್ತೆ, 1 1 1 0. ಓಕೆ, ಸೊ ಡೆಫಿನೇಷನ್ ಏನು ಹೇಳ್ಬೋದು, ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದ ಔಟ್ಪುಟ್ ಈಸ್ ಲೋ. ಓಕೆ, ಸೊ ದಿಸ್ ಈಸ್ ಅಬೌಟ್ ನ್ಯಾಂಡ್ ಗೇಟ್. ಸೊ ದ ನೆಕ್ಸ್ಟ್ ಡಿರೈವ್ಡ್ ಗೇಟ್ಸ್ ಆರ್ XOR ಆ್ಯಂಡ್ XNOR ಗೇಟ್ಸ್. ಸೊ XOR ಗೇಟಿಗೆ ಬರೋದಾದರೆ, ಸೊ XOR ಏನು ಇದೆ, ಸೊ ಇದನ್ನು ನಾವು ಎಕ್ಸ್ಕ್ಲೂಸಿವ್ ಆರ್ ಅಂತ ಹೇಳಿ ಕರಿತೀವಿ. ಎಕ್ಸ್ಕ್ಲೂಸಿವ್ ಆರ್. ಓಕೆ, ಇದರ ಸಿಂಬಲ್ ಏನು ಬರುತ್ತೆ, ಸೊ ಆರ್ ಆಗಿರೋದ್ರಿಂದ ಇದು ಆರ್, ಬಟ್ ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಆರ್. ಸೊ ಎಕ್ಸ್ಕ್ಲೂಸಿವ್ ಅಂತ ಹೇಳೋದಕ್ಕೆ ನಾವು ಸರ್ಕಲನ್ನು ಹಾಕೊಳ್ತೀವಿ. ಓಕೆ, ಸೊ ಎಕ್ಸ್ಕ್ಲೂಸಿವ್ ಆರ್, ಇದರ ಟ್ರೂತ್ ಟೇಬಲ್ ಏನು ಬರುತ್ತೆ, ಆರ್ ಹಾಗೆ ಇದೆ, ಆರ್ ಹಾಗೆ ಇರುತ್ತೆ, ಆರ್. ಸೊ ಇದನ್ನು ನಾನು ಎಕ್ಸ್ಕ್ಲೂಸಿವ್ ಅಂತ ಹೇಳಿ ತೋರಿಸೋದಕ್ಕೆ ಸೊ ಇನ್ನೊಂದು ಈ ರೀತಿ ಬರ್ಕೊಳ್ತೀನಿ. ಓಕೆ, ಸೊ ದಿಸ್ ಮೇಕ್ಸ್ ದ ಸರ್ಕ್ಯೂಟ್ XOR. ಸೊ ರಿಸಲ್ಟ್ ಏನು ಬರುತ್ತೆ, ರಿಸಲ್ಟ್ ಆರ್ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ಕ್ಲೂಸಿವ್ಲಿ ಆರ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆರ್ ಬಿ. ಸೊ ಈ ಫಾರ್ಮ್ನಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಸರ್ಕ್ಯೂಟ್ ಫಾರ್ ಎಕ್ಸ್ಕ್ಲೂಸಿವ್ ಆರ್. ಸೊ ಆರ್ ಇದೆ, ಆರನ್ನು ನಾನು ಎಕ್ಸ್ಕ್ಲೂಸಿವ್ ಅಂತ ಹಿಂಗೆ ತೋರಿಸ್ತೀನಿ. ಫೈನ್. ಸೊ ಇದಕ್ಕೆ ಡೆಫಿನೇಷನ್ ಏನು ಬರೀತೀರಾ, ಸೊ ಡೆಫಿನೇಷನ್, ಇಟ್ ಅಕ್ಸೆಪ್ಟ್ಸ್ 2 or more input. Okay, it accepts 2 or more input and produces a single output where if there are even number of ones in the input. ಸೊ ಈವನ್ ನಂಬರ್ ಆಫ್ ಒನ್ಸ್ ಇನ್ಪುಟ್ನಲ್ಲಿ ಇದ್ದರೆ ಆಗ ನನಗೆ ಔಟ್ಪುಟ್ 0 ಬರುತ್ತೆ. ಫೈನ್. ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್ ಇನ್ ದ ಇನ್ಪುಟ್ನಲ್ಲಿ ಆಡ್ ನಂಬರ್ ಆಫ್ ಒನ್ಸ್ ಇದ್ದರೆ ನನಗೆ ಔಟ್ಪುಟ್ 1 ಬರುತ್ತೆ. ಸೊ ವಿಚ್ ಮೀನ್ಸ್ ಇನ್ಪುಟ್ನಲ್ಲಿ ನನಗೆ ಈವನ್ ನಂಬರ್ ಆಫ್ ಹೈ ವ್ಯಾಲ್ಯೂಸ್ ಇದ್ದರೆ ಅಥವಾ ಈವನ್ ನಂಬರ್ ಆಫ್ ಒನ್ಸ್ ಇದ್ದರೆ, ಸೊ ಆ ರೀತಿ ಕೇಸಸ್ನಲ್ಲಿ ನನಗೆ 0 ಔಟ್ಪುಟ್ ಆಗಿ ಬರುತ್ತೆ. ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್, ಆ ಥರ ಟೈಮ್ನಲ್ಲಿ ನನಗೆ 1 ಅನ್ನೋದು ಆನ್ಸರ್ ಬರುತ್ತೆ. ಫೈನ್. ಸೊ ಈಗ ನೋಡಿ, ಸರ್ಕ್ಯೂಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಬಲ್ ಪ್ಲಸ್ ವಿತ್ ಅ ಸರ್ಕಲ್. ಓಕೆ, ಫೈನ್. ಸೊ ಈಗ ಟ್ರೂತ್ ಟೇಬಲ್ ಬರೆಯೋದಾದರೆ, ಸೊ ಎ ಬಿ ಫಸ್ಟ್ 2 ವೇರಿಯೇಬಲ್ಗೆ ಬರೀತೀನಿ, ಅದಾದ ಮೇಲೆ 3 ವೇರಿಯೇಬಲ್ಗೆ ಬರೆಯೋಣ. ಸೊ ಎ XOR ಬಿ. ಸೊ ಇನ್ಪುಟ್ಸ್ ಆರ್ 0 0 1 1 0 1 0 1. ಸೊ ಡೆಫಿನೇಷನ್ ಪ್ರಕಾರ ಏನು ಹೇಳುತ್ತೆ, ವೆನ್ ದೇರ್ ಆರ್ ಈವನ್ ನಂಬರ್ ಆಫ್ ಒನ್ಸ್, ಈವನ್ ನಂಬರ್ ಆಫ್ ಒನ್ಸ್ ಅಂತ ಹೇಳುವಾಗ ಇಲ್ಲಿ ಒಂದೇ ಇಲ್ಲ ಅಂತ ಹೇಳುವಾಗ, ಸೊ ನಾನು ಹೆಂಗೆ ಇದನ್ನು ಕನ್ಸಿಡರ್ ಮಾಡೋ, ಇದಕ್ಕೆ ಹೆಂಗೆ ವ್ಯಾಲ್ಯೂಸ್ ಬರೆಯೋದು. ಸೊ ವೆನ್ ದೇರ್ ಆರ್ ನೋ ವ್ಯಾಲ್ಯೂಸ್, when there are no ones in here, it is represented as even number. Okay, so ಒಂದೇ ಇಲ್ಲ ಅಂತ ಹೇಳುವಾಗ ಅದು ಆಡ ಈವನ್ ಅನ್ನೋದು, ಆಡ್ ಅಂತ ಹೇಳಬೇಕಂದ್ರೆ ಅಟ್ಲೀಸ್ಟ್ 1 ಇರಬೇಕು, ರೈಟ್. ಈವನ್ ಅಂತ ಹೇಳುವಾಗ when there are ಪೇರ್ ಇರಬೇಕು ಅಥವಾ ಇಲ್ಲದೆ ಇರಬೇಕು. ಓಕೆ, ಸೊ ಅಥವಾ ಹೆಂಗೆ ಹೇಳೋದು, when there are no ones ಅಥವಾ when there are even number of ones. ಸೊ ಆ ರೀತಿ ಇದ್ದಾಗ ನಾನು ಔಟ್ಪುಟ್ 1i ಬರುತ್ತೆ ಅಂತ. ಸೊ ನಿಮಗೆ ಇನ್ನೂ ಈಸಿಯಾಗಿ ಡೆಫಿನೇಷನ್ ಬರೀಬೇಕಂದ್ರೆ, ಇಫ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್, ಸೊ ಇಷ್ಟನ್ನು ಬರ್ಕೊಳ್ಳಿ. ಸೊ ಫಸ್ಟ್ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇದನ್ನ ಬಿಟ್ಬಿಡಿ, ಫಸ್ಟ್ ಒಂದು ಬಿಟ್ಬಿಡಿ. ಸೊ ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್, ಸೊ ಇದನ್ನ ಕಲೀರಿ. ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್, ದೆನ್ ದ ಔಟ್ಪುಟ್ ಈಸ್ 1. ಅಥವಾ ವೆನ್ ದೇರ್ ಆರ್ ಆಡ್ ನಂಬರ್ಸ್ ಆಫ್ ಹೈ ವ್ಯಾಲ್ಯೂಸ್ ಇನ್ ದಿ ಇನ್ಪುಟ್, ದ ರಿಸಲ್ಟ್ ಈಸ್ ಹೈ.
ಸೊ ಎಕ್ಸ್ಕ್ಲೂಸಿವ್ ಅಂತ ಹೇಳುವಾಗ ಎಕ್ಸ್ಕ್ಲೂಸಿವ್ ಆಗಿ ಯಾವುದಾದ್ರು ಒಂದರಲ್ಲಿರಬೇಕು. ಸೊ ಮಲ್ಟಿಪಲ್ ಅಂದರೆ ಈವನ್ ನಂಬರ್ಸ್, ಜಸ್ಟ್ ಇದರಲ್ಲಿ ನಿಮಗೆ ಅರ್ಥ ಮಾಡಿಸೋದಾದರೆ ಎಕ್ಸ್ಕ್ಲೂಸಿವ್ ಅಂತ ಹೇಳುವಾಗ ಈ ಎರಡೂ ಪ್ಲೇಸ್ನಲ್ಲಿ ಯಾವ್ದಾದ್ರು ಒಂದು ಪ್ಲೇಸ್ನಲ್ಲಿ ಇರಬೇಕು, ಎರಡೂ ಕಡೆ ಇರಬಾರ್ದು ಹೈ ವ್ಯಾಲ್ಯೂಸ್. ಓಕೆ, ಸೊ ಎಕ್ಸ್ಕ್ಲೂಸಿವ್ ಆರ್ ಏನು ಹೇಳುತ್ತೆ, ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್. ಸೊ ಈವನ್ ನಂಬರ್ ಆಫ್ ಒನ್ಸ್ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಾದರೆ, ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್ ಇನ್ ಇನ್ಪುಟ್ ದೆನ್ ದ ರಿಸಲ್ಟ್ ಈಸ್ 1 ಎಲ್ಸ್ 0. ಸೊ ಹಿಂಗೆ ಬರೀರಿ, ತೊಂದರೆ ಇಲ್ಲ. ಸೊ XOR ಏನು ಹೇಳುತ್ತೆ, ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್ ಇನ್ ದಿ ಇನ್ಪುಟ್ ದೆನ್ ದ ರಿಸಲ್ಟ್ ಈಸ್ 1 ಅದರ್ವೈಸ್ 0. ಓಕೆ, so this is XOR which is exclusive OR for 2 variables. so ಇದು ನಾನು 3 ವೇರಿಯೇಬಲ್ಸ್ಗೆ ಬರೆಯೋದೇ ಆದರೆ, ಸೊ 3 ವೇರಿಯೇಬಲ್ಸ್ಗೆ ಬರೆಯೋದಾದರೆ A B C A or XOR B. so 0 0 0 1 1 1 1 0 1 1 0 0 1 1 0 1 0 1 0 1 0 1. ಸೊ ನೀವು ಅಬ್ಸರ್ವ್ ಮಾಡಿದರೆ ಒನ್ 0. ಓಕೆ, ಸೊ ಡೆಫಿನೇಷನ್ ಪ್ರಕಾರ ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಒನ್ಸ್, ಸೊ ಇಲ್ಲಿ ಒಂದೇ ಇಲ್ಲ, ಸೊ ಹಾಗಾಗಿ ಇಲ್ಲಿ 0 ಬರುತ್ತೆ. 1 ಇದೆ ಬಟ್ ಆಡ್ ನಂಬರ್, ಹಾಗಾಗಿ 1 ಬರುತ್ತೆ. ಆಡ್ ನಂಬರ್ 1, ಈವನ್ ನಂಬರ್ ಇರೋದ್ರಿಂದ ಆಡ್ ನಂಬರ್ ಇಲ್ಲ ಅಂತ ಹೇಳುವಾಗ 0. ಆಡ್ ನಂಬರ್ ಇದ್ದರೆ ಮಾತ್ರ ಹೈ, ಆಡ್ ನಂಬರ್ ಆಫ್ ಒನ್ಸ್ ಇದ್ದರೆ ಮಾತ್ರ ಹೈ, ಇಲ್ಲ ಅಂದರೆ 0. ಸೊ ಆಡ್ ನಂಬರ್ 1, ಆಡ್ ನಂಬರ್ ಇದೆ, ಸೊ ಹಾಗಾಗಿ 1, ಆಡ್ ಈವನ್ ಆಗೋಯ್ತು, 1 and 1 ಈವನ್ ಆಯಿತು, ಸೊ ಇಟ್ಸ್ 0. ಆಡ್ ಈವನ್, ಸೊ 0, ಆಡ್ ಈವನ್ ಆಡ್, ಸೊ 3 ಇದೆ, ಆಡ್ ಆಗುತ್ತೆ, ಸೊ 1. ಸೊ ದಿಸ್ ಈಸ್ ದ ಟ್ರೂತ್ ಟೇಬಲ್ ಫಾರ್ XOR ಗೇಟ್ ಆಫ್ 3 ವೇರಿಯೇಬಲ್ಸ್. ಓಕೆ, ಅಥವಾ 3 ಇನ್ಪುಟ್ಸ್. ಸೊ 3 ಇನ್ಪುಟ್ಟಿಗೆ, ಸೊ ದಿಸ್ ಈಸ್ ದ ಟ್ರೂತ್ ಟೇಬಲ್. ಫೈನ್. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಗಿವ್ ದ ಟ್ರೂತ್ ಟೇಬಲ್ ಫಾರ್ 3 ವೇರಿಯೇಬಲ್ಸ್ ಹಿಂಗೂ ಕೇಳ್ಬೋದು, ಫಾರ್ XOR ಗೇಟ್, ಸೊ ಹಿಂಗೂ ಕೇಳ್ಬೋದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್. ಸೊ ಟ್ರೂತ್ ಟೇಬಲನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಡೆಫಿನೇಷನನ್ನು ಅರ್ಥ ಮಾಡ್ಕೊಳ್ಳಿ. ಸೊ NAND ಗೇಟ್ ಆರ್ NOR ಗೇಟ್, ಬೇಸಿಕ್ ಗೇಟ್ಸ್, ಸೊ ಅದನ್ನು ನೀವು ಟ್ರೂತ್ ಟೇಬಲ್ನಿಂದ ಡೆಫಿನೇಷನನ್ನು ಅರ್ಥ ಮಾಡ್ಕೋಬೋದು. ಬಟ್ ಇದಕ್ಕೆ ಟ್ರೂತ್ ಟೇಬಲ್, XOR ಮತ್ತು XNORಗೆ ನೀವು ಟ್ರೂತ್ ಟೇಬಲನ್ನು ಬರೀತೀನಿ ಅಥವಾ ಟ್ರೂತ್ ಟೇಬಲ್ ಡಿಫೈನ್ ಮಾಡ್ತೀನಿ ಅಂತ ಹೇಳುವಾಗ, ಅಥವಾ ಅದನ್ನ ಡಿಫೈನ್ ಮಾಡ್ತೀನಿ ಅಂತ ಹೇಳುವಾಗ ಡೆಫಿನೇಷನನ್ನು ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಡಿಫೈನ್ ಮಾಡ್ಕೊಳ್ಳಿ, ಈಸಿ ಇರುತ್ತೆ. ಫೈನ್. ಸೊ ದಿಸ್ ಈಸ್ ಅಬೌಟ್ XOR ಗೇಟ್. The last derived gate is XNOR gate. So XNOR gate, XNOR ಅಂತ ಹೇಳುವಾಗ ಎಕ್ಸ್ಕ್ಲೂಸಿವ್ NOR. NOR ಅಂದ್ರೆ ಏನು? ಸೊ NOR ಅಂತ ಹೇಳುವಾಗ OR plus NOT, OR plus NOT, OR plus negation. So this represents NOR. ಸೊ NOR ಅನ್ನು ನಾನು ಎಕ್ಸ್ಕ್ಲೂಸಿವ್ ಅಂತ ತೋರಿಸೋದಕ್ಕೆ ಎಕ್ಸ್ಕ್ಲೂಸಿವ್ ಅನ್ನೋದನ್ನ ನಾವು ಹಿಂಗೆ ಬರ್ಕೊಳ್ತೀವಿ. So this is the gate for exclusive NOR. So A, B, result ಏನು ಬರುತ್ತೆ, ರಿಸಲ್ಟ್ A, B ನೇ ಬರುತ್ತೆ. ಈಗ XNOR ಅಂತ ಹೇಳುವಾಗ ಸೊ ಈ ಫಾರ್ಮ್ನಲ್ಲಿ ಬರುತ್ತೆ XNOR. ಓಕೆ, ಎಕ್ಸ್ಕ್ಲೂಸಿವ್ NOR. ಫೈನ್. ಸೊ ಎಕ್ಸ್ಕ್ಲೂಸಿವ್ NORಗೆ ನಾವು ಡೆಫಿನೇಷನ್ ಏನು ಹೇಳ್ಬೋದು, it is a circuit which accepts 2 or more input and produces a single output where if there are even number of ones or there are no ones ಅಥವಾ all zeros then the result is 1. ಸೊ ರಿಸಲ್ಟ್ ಯಾವಾಗ 1 ಆಗುತ್ತೆ, ಟ್ರೂತ್ ಟೇಬಲ್ನಲ್ಲಿ ಯಾವಾಗ ಈವನ್ ನಂಬರ್ ಆಫ್ ಒನ್ಸ್ ಬರುತ್ತೆ, ಇದು ಇನ್ಪುಟ್ ಆದರೆ ಇದು ಈವನ್ ನಂಬರ್ ಆಫ್ ಒನ್ಸ್ ಇದೆ, ಅಥವಾ ಆಲ್ ದ ಇನ್ಪುಟ್ಸ್ ಆರ್ 0, ಈ ರೀತಿ ಕೇಸ್ನಲ್ಲಿ 1 0 1 0, ಸೊ ಇದು ಕೂಡ ಈವನ್ ನಂಬರ್ ಆಫ್ ಒನ್ಸ್, ಸೊ 1 0 0 1, ಸೊ ಇದು ಕೂಡ ಈವನ್ ನಂಬರ್. ವೆನ್ ದೇರ್ ಆರ್ ಈವನ್ ನಂಬರ್ ಆಫ್ ಒನ್ಸ್ ಆರ್ ದೇರ್ ಆರ್ ನೋ ಒನ್ಸ್ ಅಥವಾ ದೇರ್ ಆರ್ ಆಲ್ ಝೀರೋಸ್ ಇನ್ ದಿ ಇನ್ಪುಟ್,
in the input, then the result is high, ಅಥವಾ then the result is 1. So this is XNOR gate. Okay, so XNOR ಗೇಟಿಗೆ ಸರ್ಕ್ಯೂಟ್ ಡಯಾಗ್ರಾಮ್, ಇದಕ್ಕೆ ಟ್ರೂತ್ ಟೇಬಲ್ ಬರೆಯೋದಾದರೆ ಎ ಬಿ ಎ XNOR B 0 0 1 1 0 1 0 1. So when there are even number of ones, ಝೀರೋಸ್ ಇರಬೇಕು, ಕಂಪ್ಲೀಟ್ ಝೀರೋಸ್ ಇರಬೇಕು, ಅಥವಾ ಈವನ್ ನಂಬರ್ ಆಫ್ ಒನ್ಸ್ ಇರಬೇಕು. ಕಂಪ್ಲೀಟ್ ಝೀರೋ ಇದೆ ಹಾಗಾಗಿ 1, ಇಲ್ಲಿ ಆಡ್ ನಂಬರ್ ಆಫ್ 1 ಇದೆ ಹಾಗಾಗಿ 0, ಆಡ್ ನಂಬರ್ ಆಫ್ 1 0, ಈವನ್ ನಂಬರ್ ಆಫ್ 1 ಸೊ 1. ಸೊ ದಿಸ್ ಈಸ್ ದ ಟ್ರೂತ್ ಟೇಬಲ್ ಫಾರ್ XNOR ಗೇಟ್. ಓಕೆ, 3 ವೇರಿಯೇಬಲ್ಸ್ಗೆ ನೀವು ಟ್ರೂತ್ ಟೇಬಲನ್ನು ಬರೀರಿ, ಇದು ನಿಮಗೆ ಹೋಮ್ವರ್ಕ್ ಆಗುತ್ತೆ. ಓಕೆ, ಡೆಫಿನೇಷನ್ ಏನು? XNOR ಗೆ ಡೆಫಿನೇಷನ್, ಇಫ್ ಆಲ್ ದ ಇನ್ಪುಟ್ಸ್ ಆರ್ ಈವನ್, ಓಕೆ, ಇಫ್ ದೇರ್ ಆರ್ ಈವನ್ ನಂಬರ್ ಆಫ್ ಒನ್ಸ್ ಇನ್ ದ ಇನ್ಪುಟ್, if there are even number of ones in the input, then the output is 1. ಅಥವಾ if there are no ones, ಅಥವಾ if there are all zeros in the input, then the result is 1. ಸೊ ಈ ಡೆಫಿನೇಷನ್ನ ಇಟ್ಕೊಂಡು 3 ವೇರಿಯೇಬಲ್ಸ್ಗೆ ನೀವು, ಅಥವಾ 3 ಇನ್ಪುಟ್ಸ್ಗೆ, 3 ಪಾಸಿಬಲ್ ಇನ್ಪುಟ್ಸ್ಗೆ ನೀವು ಟ್ರೂತ್ ಟೇಬಲನ್ನು ಬರೀರಿ ಫಾರ್ NOR ಗೇಟ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಗೇಟ್ಸ್. ನೆಕ್ಸ್ಟ್, ಈ ರೀತಿ ಗೇಟ್ಗಳನ್ನು ಯೂಸ್ ಮಾಡಿ, ದಟ್ ಟು ಬೇಸಿಕ್ ಗೇಟ್ಸ್ಗಳನ್ನು ಯೂಸ್ ಮಾಡಿ ವಿ ಹ್ಯಾವ್ ಟು ಬಿಲ್ಡ್ ಅ ಸರ್ಕ್ಯೂಟ್. ಸೊ ಬೇಸಿಕ್ ಗೇಟ್ಸ್ಗಳನ್ನು ಯೂಸ್ ಮಾಡಿ ಒಂದು ಸರ್ಕ್ಯೂಟನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಸೊ ಇದನ್ನ ನೀವು ಬೂಲಿಯನ್ ಆಲ್ಜಿಬ್ರಾ ಚಾಪ್ಟರ್ನಲ್ಲಿ ಕೂಡ ನೋಡಿದ್ರಿ, ರೈಟ್? ಸೊ ಇಲ್ಲೂ ಕೂಡ ನೋಡ್ತೀರಾ. ಒಂದು ಎಕ್ಸಾಂಪಲನ್ನು ತಗೊಳ್ತೀನಿ ಟು ಬಿಲ್ಡ್ ಅ ಸರ್ಕ್ಯೂಟ್. ಸೊ ಒಂದು ಎಕ್ಸಾಂಪಲ್, ಫಂಕ್ಷನ್ ಎ ಬಿ, ಓಕೆ, ಎ ಬಿ ಆ್ಯಂಡ್ ಸಿ. ಸೊ 3 ಇನ್ಪುಟ್, ಪಾಸಿಬಲ್ ಇನ್ಪುಟ್ಸಿಂದ ಒಂದು ಫಂಕ್ಷನ್ ತಗೊಳ್ತೀನಿ. ಸೊ ಇದನ್ನು ಒಂದು ಎಕ್ಸ್ಪ್ರೆಷನ್ ತಗೊಳ್ತೀನಿ, ಎ ಬಿ ಸಮ್ ಎಕ್ಸ್ಪ್ರೆಷನ್, ಎ ಬಿ ಪ್ಲಸ್ ಎ ಸಿ ಬಾರ್ ಪ್ಲಸ್ ಬಿ ಬಾರ್ ಎ ಬಾರ್ ಸಿ. ಸೊ ಬಿ ಬಾರ್ ಎ ಬಾರ್ ಸಿ ಅಂತಲೂ ಬರಿಬೋದು, ಅಥವಾ ಎ ಬಾರ್ ಬಿ ಬಾರ್ ಸಿ ಅಂತಲೂ ಬರಿಬೋದು. ಓಕೆ, ಸೊ ನಾನು ಓಕೆ ಫೈನ್, ಎ ಬಾರ್ ಬಿ ಬಾರ್ ಸಿ ಬರಿತೀನಿ, ಎ ಬಾರ್ ಬಿ ಬಾರ್ ಸಿ. ಸೊ ದಿಸ್ ಈಸ್ ಅ ಎಕ್ಸ್ಪ್ರೆಷನ್. ನೌ ವಿ ಹ್ಯಾವ್ ಟು ಬಿಲ್ಡ್ ಅ ಸರ್ಕ್ಯೂಟ್. ಒಂದು ಸರ್ಕ್ಯೂಟನ್ನು ಈಗ ನಾನು ಬಿಲ್ಡ್ ಮಾಡಬೇಕು. ಸೊ ಬಿಲ್ಡ್ ಮಾಡಲಿಕ್ಕೆ ಫಸ್ಟ್ ಬೇಸಿಕ್ ಗೇಟ್ಸನ್ನು ಯೂಸ್ ಮಾಡಬೇಕು. ಸೊ ದೇರ್ ಆರ್ 2 ವೇಸ್, 2 ಥರದಲ್ಲಿ ನಾನು ಬಿಲ್ಡ್ ಮಾಡ್ಬೋದು. ಒಂದು, ವೆನ್ ದ ಸರ್ಕ್ಯೂಟ್ ಇನ್ಪುಟನ್ನು ಪ್ರೊವೈಡ್ ಮಾಡೋ ಟೈಮ್ನಲ್ಲಿ ಇಫ್ ಇಟ್ ಈಸ್ ಅಥವಾ ಇಫ್ ಇಟ್ ಈಸ್ ಏನು ಹೇಳ್ಬೋದು, if there is an option of using complement also. ಸೊ ಹೆಂಗೆ, ಸಪೋಸ್ ಎ ಇದೆ, ಬಿ ಬಾರ್ ಕೊಡಬೇಕು ಅಂತ ಅಂದ್ಕೊಳ್ಳಿ. ಸೊ ಎ ಪ್ಲಸ್ ಬಿ ಬಾರ್ ಇದೆ, ಎ ಪ್ಲಸ್ ಬಿ ಬಾರ್ ಇದೆ. ಓಕೆ, ಸೊ ಪ್ಲಸ್ ಇರೋದ್ರಿಂದ ನಾನು ಆರ್ ಗೇಟನ್ನು ಯೂಸ್ ಮಾಡಬೇಕು, ಆರ್ ಗೇಟನ್ನು ಯೂಸ್ ಮಾಡ್ತೀನಿ. ಸೊ 2 ಇನ್ಪುಟನ್ನು ಪ್ರೊವೈಡ್ ಮಾಡಬೇಕು, 2 ಇನ್ಪುಟ್ಗೋಸ್ಕರ 2 ಇನ್ಪುಟ್ ಲೈನನ್ನು ಕೊಡ್ತೀನಿ, ಒಂದು ಔಟ್ಪುಟ್ ಆರ್ ಗೇಟನ್ನು ಯೂಸ್ ಮಾಡಿದ್ದೀನಿ. ಸೊ ಎ ಇದೆ, ಸಿಂಪಲಾಗಿ ಎ ಬರ್ತೀನಿ. ಸೊ ಬಿ ಬಾರ್ ಇದೆ, ಬಿ ಬಾರ್ ಅಂತ ಹೇಳುವಾಗ ನಾನು ಬಿನೇ ಸಪ್ಲೈ ಮಾಡಬೇಕು. ಇದು ಬಿ ಬಾರ್ ಆಗಲಿಕ್ಕೆ ನಾನು ಇಲ್ಲಿ ನಾಟ್ ಗೇಟನ್ನು ಯೂಸ್ ಮಾಡಬೇಕು, ರೈಟ್? ಸಪೋಸ್ ಈ ರೀತಿ ಬಿ ಕೊಟ್ಟಾಗ ನನಗೆ ಇಲ್ಲಿ ಬಿ ಬಾರ್ ಆಗುತ್ತೆ, ರೈಟ್? ಸೊ ಹಾಗಾಗಿ ನಾನು ಇಲ್ಲಿ ನಾಟ್ ಗೇಟನ್ನು ಯೂಸ್ ಮಾಡಬೇಕು. ಆದರೆ ಸಪೋಸ್ ಇಫ್ ಮೈ ಸರ್ಕ್ಯೂಟ್ ಅಥವಾ ಬಿಲ್ಡ್ ಮಾಡುವಂಥ ಸರ್ಕ್ಯೂಟ್ ಏನಿದೆ, ಈ ಸರ್ಕ್ಯೂಟ್ ಇಫ್ ಇಟ್ ಈಸ್, ಅದು ನನಗೆ ನಾಟ್ ಗೇಟನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಆಪ್ಷನನ್ನು ಕೊಟ್ಟರೆ, ಓಕೆ, ದೆನ್ ಐ ನೋ ನೀಡ್ ಟು ಇಂಪ್ಲಿಮೆಂಟ್ ನಾಟ್ ಗೇಟ್ ಹಿಯರ್. ಇಲ್ಲಿ ನಾಟ್ ಗೇಟನ್ನು ಹಾಕೋ ಅವಶ್ಯಕತೆ ಇಲ್ಲ. ಇಫ್ ಐ ಹ್ಯಾವ್ ಎನ್ ಆಪ್ಷನ್ ಟು ರೈಟ್ ಕಾಂಪ್ಲಿಮೆಂಟ್ ಹಿಯರ್ ಇಟ್ ಸೆಲ್ಫ್, ಇನ್ಪುಟ್ನಲ್ಲೇ ನಾನು ಕಾಂಪ್ಲಿಮೆಂಟನ್ನು ಪ್ರೊವೈಡ್ ಮಾಡೋದೇ ಆದರೆ, ಇನ್ಪುಟ್ನಲ್ಲೇ ಕಾಂಪ್ಲಿಮೆಂಟನ್ನು ನಾನು ಕೊಡೋವಂಥ ಆಪ್ಷನ್ ಇರೋದೇ ಆದರೆ, ದೆನ್ ಐ ಆಮ್ ನಾಟ್ ಸಪೋಸ್ ಟು ರೈಟ್. ನಾನು ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಬರೀಲೇಬೇಕಂತನಿಲ್ಲ, ಬರಿಬಹುದು, ಬರೀದೇನು ಕೂಡ ಬಿಡಬಹುದು. ಇಫ್ ದೇರ್ ಈಸ್ ಎನ್ ಆಪ್ಷನ್ ದಟ್ ಐ ಕ್ಯಾನ್ ಗಿವ್ ಡೈರೆಕ್ಟ್ ಕಾಂಪ್ಲಿಮೆಂಟ್ ಇನ್ಪುಟ್. ಓಕೆ, ಸೊ ಆ ರೀತಿ ಕೊಡುವಾಗ ನಾನು ಡೈರೆಕ್ಟಾಗಿ ಬರಿಬೋದು. ಸೊ ಇದು ಒಂದು ಕೇಸ್. ಇನ್ನೊಂದು ಕೇಸ್ ಏನು ಹೇಳುತ್ತೆ, ಇಫ್
ದೇರ್ ಈಸ್ ನೋ ಆಪ್ಷನ್ ಆಫ್ ಕಾಂಪ್ಲಿಮೆಂಟಿಂಗ್ ಅನ್ ಇನ್ಪುಟ್ ಡೈರೆಕ್ಟ್ಲಿ. ಸೊ ಆ ರೀತಿ ಟೈಮ್ನಲ್ಲಿ ನಾನು ಏನು ಮಾಡಬೇಕಾಗ್ತದೆ, ಸೊ ನಾನು ನಾಟ್ ಗೇಟನ್ನು ಯೂಸ್ ಮಾಡಲೇಬೇಕಾಗ್ತದೆ. ಸೊ ಬಿ ಟು ಬಿ ಬಾರ್ ಮಾಡಲೇಬೇಕಾಗ್ತದೆ. ಓಕೆ, ಸೊ ದಿಸ್ ಈಸ್ ಅ ಟೂ ವೇಸ್. ಒಂದು ಡೈರೆಕ್ಟ್ಲಿ ಗಿವಿಂಗ್ ದ ಕಾಂಪ್ಲಿಮೆಂಟ್ ವ್ಯಾಲ್ಯೂ, ದ ಅದರ್ ಈಸ್ ಯೂಸಿಂಗ್ ನಾಟ್ ಗೇಟ್. ಓಕೆ, ಸೊ ಎರಡು ಕೇಸನ್ನು ಈ ಒಂದು ಎಕ್ಸಾಂಪಲ್ನಲ್ಲಿ ನೋಡೋಣ. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಇದು 3 ಮಾರ್ಕ್ಸ್ಗೆ ಕೊಡ್ಬೋದು, 2 ಮಾರ್ಕ್ಸ್ಗೆ ಕೂಡ ಕೊಡ್ಬೋದು. ಓಕೆ, 5 ಇಫ್ ದೇರ್ ಈಸ್ ಅ ಚಾನ್ಸ್, ಇಫ್ ಇಟ್ ಈಸ್ ಪಾಸಿಬಲ್ ಫಾರ್ 5 ಮಾರ್ಕ್ಸ್, 5 ಮಾರ್ಕ್ಸ್ಗೆ ಕೂಡ ಕೊಡ್ಬೋದು ನಿಮಗೆ ಇದನ್ನು. ಓಕೆ, ಸೊ ಈ ಚಾಪ್ಟರ್ನಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಏನಿದೆ ಅದು ಮಾರ್ಕ್ಸ್ ವೇಟೇಜನ್ನು ರಿಫೈನ್ ಮಾಡಿರೋದ್ರಿಂದ ಸೊ ಪಾಸಿಬಿಲಿಟಿ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲವನ್ನು ಕಲಿಬೇಕಾಗ್ತದೆ. ಸೊ ಈಗ ನೀವು ಬರೀತೀನಿ ಅಂತ ಹೇಳಿದರೆ, ಸೊ ಬುಲಿಯನ್ ಆಲ್ಜಿಬ್ರಾನಲ್ಲಿ ನೀವು ನೆನಪಿಟ್ಕೊಂಡಿದ್ರೆ, ಸೊ ಇದು ಪ್ರಾಡಕ್ಟ್ ಸಮ್ ಆಫ್ ಪ್ರಾಡಕ್ಟ್. ಸೊ ಸಮ್ ಇರುವಾಗ ನಾನು ಆರ್ ಸಮ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳುವಾಗ ಆರನ್ನು ನಾನು ಲಾಸ್ಟಲ್ಲಿ ಬರ್ಕೊಳ್ತೀನಿ, ಮಧ್ಯದಲ್ಲಿ ಆ್ಯಂಡ್ ಗೇಟನ್ನು ಯೂಸ್ ಮಾಡ್ತೀನಿ. ರೈಟ್, ಸೊ ಫಸ್ಟ್ ಎ ಬಿ ತಗೊಳ್ತೀನಿ, ಎ ಬಿ ಸೊ ಎ ಬಿಯಿಂದ ಒಂದು ಇನ್ಪುಟ್ ಹೋಗುತ್ತೆ. ನೆಕ್ಸ್ಟ್ ಎ ಸಿ, ಅದು ಕೂಡ ಆ್ಯಂಡ್ ಸಿ. ಎ ಇದೆ, ಎ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿದ್ದೀನಿ ಎ. ಸೊ ನಾನು ಹೀಗೆ ಡೈರೆಕ್ಟಾಗಿ ಹಿಂಗೆ ತೊಗೋಬೋದು ಎ. ರೈಟ್, ಸೊ ಎನ ಹಿಂಗೆ ತೊಗೊಳ್ತೀನಿ. ಸೊ ಆ್ಯಂಡ್ ಗೇಟ್ ರಿಸಲ್ಟ್ ಒಂದು ಬರುತ್ತೆ. ಫೈನ್, ನೆಕ್ಸ್ಟ್ ಸಿ ಆಯಿತು. ನೆಕ್ಸ್ಟ್ ಎ ಬಿ ಬಾರ್ ಸಿ. ಸೊ ಓಕೆ, ಎ ಸಿ ಬಾರ್. ಸೊ ಇದು ಕೇಸ್ 1. ಐ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಸಿ, ಐ ಮೀನ್ ಕಾಂಪ್ಲಿಮೆಂಟ್ ಹಿಂಗೂ ಬರೀಬೋದು, ಹಂಗೂ ಬರೀಬೋದು. ಸೊ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಹಂಗೆ ಬರೀರಿ. ಸೊ ನೆಕ್ಸ್ಟ್ ಇದು 3 ಇನ್ಪುಟ್ಟಿಂದು ಎ ಬಾರ್. ಸೊ ಎ ಇದೆ, ಸೊ ಎ ಬಾರ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲಿ ಎ ಬಾರನ್ನು ಕೊಡ್ತೀನಿ, ಇಲ್ಲಿಂದ ತೊಗೊಂಡು ಬರೋದಿಲ್ಲ, ಕನೆಕ್ಟ್ ಮಾಡೋದಿಲ್ಲ ಎ ಬಾರನ್ನು, ಬಿಕಾಸ್ ಇದು ಎ. ಸೊ ಇದು ಎ ಬಾರ್ ಆಗಿರೋದ್ರಿಂದ ನಾನು ಎ ಬಾರನ್ನು ಇಲ್ಲಿ ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಿ ಬಾರ್, ಇದು ಬಿ ಇದೆ, ಸೊ ಇದು ಬಿ ಬಾರ್. ಇದು ಸಿ ಬಾರ್ ಇದೆ, ಹಾಗಾಗಿ ಸಿ. ಸೊ ನಾನು ಡೈರೆಕ್ಟಾಗಿ ಎಲ್ಲವನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು, ಇದರ 3ರ ಔಟ್ಪುಟನ್ನು ಆರ್ ಗೇಟಿಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ರಿಸಲ್ಟ್ ಇದನ್ನು ನಾನು ಆರ್ ಅಂತ ಹೇಳಿ ತಗೊಂಡ್ರೆ ಫೈನಲ್ ರಿಸಲ್ಟ್ ಆರ್ ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಬಿಲ್ಡ್ ಅ ಸರ್ಕ್ಯೂಟ್ ಫಾರ್ ದ ಗಿವನ್ ಎಕ್ಸ್ಪ್ರೆಷನ್. ಓಕೆ, ಇದು ಡೈರೆಕ್ಟಾಗಿ ಸಿ ಬಾರನ್ನು ಡೈರೆಕ್ಟ್ ಕಾಂಪ್ಲಿಮೆಂಟ್ ವ್ಯಾಲ್ಯೂನ ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ ಸರ್ಕ್ಯೂಟಿಗೆ. ಇಫ್ ದೇರ್ ಈಸ್ ನೋ ಆಪ್ಷನ್ ಟು ಗಿವ್ ದ ವ್ಯಾಲ್ಯೂ ಆ್ಯಸ್ ಇಟ್ ಈಸ್, ಸೊ ಹೀಗೆ ಕೊಡೋ ಆಪ್ಷನ್ ಇಲ್ಲ, ನಾನು ನಾಟನ್ನು ಕಾಂಪ್ಲಿಮೆಂಟ್ ಮಾಡಲೇಬೇಕು. ಸೊ ಅವಾಗ ನಾನೇನು ಮಾಡ್ಬೋದು, ಇದೇ ಎಕ್ಸ್ಪ್ರೆಷನ್ ಇದಕ್ಕೆ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. ಫೈನ್, ಸೊ ಇದಕ್ಕೆ ನಾನು ಏನು ಮಾಡ್ಬೋದು, ಓಕೆ ಎ ಇದೆ, ಎ ಡೈರೆಕ್ಟಾಗಿ ಕೊಡ್ತೀನಿ ಎ. ನೆಕ್ಸ್ಟ್ ಬಿ ಇದೆ. ನೆಕ್ಸ್ಟ್ ಸಿ ಬಾರ್ ಇದೆ, ಸಿ ಕೊಡ್ತೀನಿ. ಸೊ ನಾನು ಇಲ್ಲಿ ಸಿ ಕೊಡ್ತೀನಿ. ಈ ಸಿ ಬಾರ್ ಆಗಲಿಕ್ಕೆ ನಾನು ನಾಟ್ ಗೇಟನ್ನು ಯೂಸ್ ಮಾಡ್ತೀನಿ. ಸಿ ಇತ್ತು, ಈಗ ಸಿ ಬಾರ್ ಆಯಿತು. ಸೊ ಈಗ ಇಲ್ಲಿಗೆ ಬರುವಾಗ ಇನ್ಪುಟ್ ಇದು ಸಿ ಬಾರ್, ಇದು ಎ ಬಿ. ರೈಟ್, ಸೊ ನಾನು ಇಲ್ಲಿ ಬರುವಾಗ ನನಗೆ ಇದು ಎ ಬಾರ್ ಆಗಬೇಕು, ಇದು ಬಿ ಬಾರ್ ಆಗಬೇಕು, ಇದು ಸಿ ಆಗಬೇಕು. ಸಿ ನನಗೆ ಆಲ್ರೆಡಿ ಇಲ್ಲಿದೆ, ಸೊ ಡೈರೆಕ್ಟಾಗಿ ಸಿಯನ್ನು ಕನೆಕ್ಟ್ ಮಾಡ್ತೀನಿ. ರೈಟ್, ನೆಕ್ಸ್ಟ್ ಬಿ ಬಾರ್ ಇದೆ, ಸೊ ಬಿ ಇಲ್ಲೆಲ್ಲೋ ಇದೆ. ಸೊ ಇದನ್ನ ನಾನು ಡೈರೆಕ್ಟಾಗಿ ಇಲ್ಲಿಂದ ಕನೆಕ್ಟ್ ಮಾಡ್ಬೋದು, ಬಟ್ ಲೈನ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮಗೆ ಅರ್ಥ ಆಗಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬಿ ಇಲ್ಲಿ ಕೊಡ್ತೀನಿ. ಸೊ ಬಿ ಇಲ್ಲಿ ಕೊಟ್ಟಾಗ ನನಗೆ ಬಿ ಬಾರ್ ಆಗಬೇಕಂತ ಹೇಳುವಾಗ ಇಲ್ಲಿ ಆರ್ ಗೇಟ್ ನಾಟ್ ಗೇಟನ್ನು ಯೂಸ್ ಮಾಡ್ತೀನಿ. ಬಿ ನಾಟ್ ಗೇಟ್ ಬಿ ಬಾರ್ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಎ ಕೊಡ್ತೀನಿ, ಎ ನಾಟ್ ಗೇಟನ್ನು ಯೂಸ್ ಮಾಡೋದ್ರಿಂದ ಎ ಬಾರ್ ಆಗುತ್ತೆ. ಸೊ ಫೈನಲ್ ರಿಸಲ್ಟ್ ಇಲ್ಲಿ ಏನು ಬರುತ್ತೆ, ಎ ಬಾರ್ ಬಿ ಬಾರ್ ಸಿ, ಇದು ಎ ಸಿ ಬಾರ್, ಇದು ಎ ಬಿ. ಸೊ ಫೈನಲ್ ರಿಸಲ್ಟ್ ಏನು ಬರುತ್ತೆ, ಸೇಮ್ ರಿಸಲ್ಟ್ ಬರುತ್ತೆ ಫೈನಲ್ ರಿಸಲ್ಟ್. ಸೊ ಈಗ ನಿಮಗೆ ಈ ರೀತಿ ಬರೆಯೋದು ಕಷ್ಟ ಆಗುತ್ತಂದರೆ ಎ, ಇದು ಸಿ ಬರೀಲಿಕ್ಕೆ ಕಷ್ಟ ಆಗುತ್ತಂದರೆ ಸಿ. ಸೊ ಹೀಗೆ ಇದನ್ನ ನೀವು ಡೈರೆಕ್ಟಾಗೆ ಬರ್ಕೊಳ್ಬೋದು. ಫೈನ್, ಓಕೆ. ಸೊ ದಿಸ್ ಈಸ್ ಅಬೌಟ್
ಬಿಲ್ಡಿಂಗ್ ಅ ಸರ್ಕ್ಯೂಟ್ ಯೂಸಿಂಗ್ ಫಾರ್ ಅ ಗಿವನ್ ಎಕ್ಸ್ಪ್ರೆಷನ್. ಸೊ ಈ ಒಂದು ಸೆಷನಲ್ಲಿ ನೀವು ಡಿರೈವ್ಡ್ ಗೇಟ್ಸನ್ನು ನೋಡಿದ್ರಿ, ಜೊತೆಗೆ ಹೌ ಟು ಬಿಲ್ಡ್ ಅ ಸರ್ಕ್ಯೂಟ್ ಫ್ರಮ್ ದ ಗಿವನ್ ಎಕ್ಸ್ಪ್ರೆಷನ್ ನೋಡಿದ್ರಿ. ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ವೈ ವಿ ಕಾಲ್ NAND ಆ್ಯಂಡ್ NOR ಆ್ಯಸ್ ಯೂನಿವರ್ಸಲ್ ಗೇಟ್ಸ್. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಫಾರ್ ದಿಸ್ ಸೆಷನ್. ಸೊ ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡೋಣ.